ಮಿಲಿಟರಿ ಸಿಬ್ಬಂದಿಯನ್ನ ಹೊತ್ತೊಯ್ತಾ ಇರುವಂತಹ ವಿಮಾನ ಪತನವಾಗಿದೆ. ಕೊಲಂಬಿಯಾದ ವಾಯುಪಡೆಯ C-130 ಸಾರಿಗೆ ವಿಮಾನ ಪತನಗೊಂಡಿದೆ. ಪುಟುಮಾಯೋ ಬಳಿ ಪತನಗೊಂಡಿರುವಂತಹ ವಾಯುಪಡೆಯ ವಿಮಾನ ಪತನವಾಗಿರುವಂತಹ ಕಾರಣಕ್ಕಾಗಿ ಆ ವಿಮಾನದಲ್ಲಿ ಬರೋಬ್ಬರಿ 110 ಜನ ಇದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. 110ಕ್ಕೂ ಹೆಚ್ಚು ಜನ ಸೈನಿಕರು ಇದ್ರು ಅನ್ನುವಂತಹ ವಿಚಾರವನ್ನ ಸ್ಥಳೀಯ ಮಾಧ್ಯಮಗಳು ವರದಿಯನ್ನು ಮಾಡುವಂತಹ ಕೆಲಸವನ್ನ ಮಾಡಿದಾವೆ. ಟೇಕ್ ಆಫ್ ಆದ ನಂತರ ಅಪಘಾತಕ್ಕೆ ಈಡಾಗಿದೆ. ಟೇಕ್ ಆಫ್ ಆಗಿದ ಕೆಲವೇ ನಿಮಿಷಗಳಲ್ಲಿ ಅಪಘಾತಕ್ಕೆ ಈಡಾಗಿರುವಂತಹ ವಿಮಾನ ಇದು. ಈ ಘಟನೆ ನಡೆದಿರೋದು ಪೆರುವಿನಲ್ಲಿ ನಡೆದಿರುವಂತಹ ಈ ಘಟನೆ ಕೊಲಂಬಿಯಾದ ರಕ್ಷಣಾ ಸಚಿವಾಲಯ ಈ ಬಗ್ಗೆ ಅಧಿಕೃತವಾಗಿ ಹೇಳಿಕೊಂಡಿದೆ. ಹೌದು, ಈ ವಿಮಾನ ಪತನವಾಗಿದೆ ಅನ್ನುವಂತಹ ವಿಚಾರ. ಇವತ್ತು ಕೊಲಂಬಿಯಾದ ದಕ್ಷಿಣದಲ್ಲಿರುವಂತಹ ಪೆರುವಿನ ಗಡಿ ಭಾಗದಲ್ಲಿ ಮಿಲಿಟರಿ ವಿಮಾನ ಅಪಘಾತಕ್ಕೆ ಈಡಾಗಿದೆ. ಅದರಲ್ಲಿ ಬರೋಬ್ಬರಿ 110 ಜನ ಸೈನಿಕರು ಇದ್ರು ಅನ್ನುವಂತಹ ವಿಚಾರವನ್ನ ಗೊತ್ತಾಗ್ತಾ ಇದೆ. ಅದರ ಜೊತೆಗೆ 50ಕ್ಕೂ ಹೆಚ್ಚು ಜನರನ್ನ ಈಗಾಗಲೇ ಕಾಪಾಡಲಾಗಿದೆ ಅನ್ನುವಂತಹ ವಿಚಾರವೂ ಸಹ ಗೊತ್ತಾಗ್ತಾ ಇರೋದು. ಯಾವಾಗ ಟೇಕ್ ಆಫ್ ಆಗಿ ಪತನ ಆಗುತ್ತಲ್ಲ, ಆ ಸಂದರ್ಭದಲ್ಲಿ ಹೊತ್ತಿ ಉರಿತಾ ಇರುವಂತಹ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರ ನೀವು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ವಿದ್ಯಶ್ರೀ ಕೊಡ್ತಾರೆ. ವಿದ್ಯಶ್ರೀ, ಎಷ್ಟು ಗಂಟೆಗೆ ನಡೆದಿರುವಂತಹ ಘಟನೆ ಇದು? ಜೊತೆಗೆ ಅದರಲ್ಲಿರುವಂತಹ 110 ಜನರಲ್ಲಿ ಎಷ್ಟು ಜನ ಬದುಕುಳಿದಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬದುಕುಳಿದಿರುವಂತಹ ಸಾಧ್ಯತೆ ಬಹಳ ಕಡಿಮೆ ಅನ್ನೋದು ಪ್ರಾಥಮಿಕವಾಗಿ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. 50 ಜನರನ್ನ ರೆಸ್ಕ್ಯೂ ಮಾಡಿದ್ದಾರೆ ಅನ್ನೋದು ಸದ್ಯಕ್ಕೆ ಮೇಲ್ನೋಟಕ್ಕೆ ಇನ್ಫಾರ್ಮೇಶನ್ ಲಭ್ಯವಾಗ್ತಾ ಇದೆ. ಈ ವಿಮಾನ ಯಾವ ವಿಮಾನದಲ್ಲಿ ಯೋಧರನ್ನ ಕ್ಯಾರಿ ಮಾಡ್ಲಾಗ್ತಾ ಇತ್ತು ಅದು ಹರ್ಕ್ಯುಲಸ್ C-130 ವಿಮಾನ. ಆ ವಿಮಾನ ಕೊಲಂಬಿಯಾದ ದಕ್ಷಿಣ ಭಾಗದಲ್ಲಿ ಆ ಪೆರು ದೇಶದ ಬಾರ್ಡರ್ ನಲ್ಲಿ ಈ ಒಂದು ಅವಘಡ ಸಂಭವಿಸಿರೋದು, ಕ್ರಾಶ್ ಸಂಭವಿಸಿರೋದು. ಬಟ್ ಪ್ಲೇನ್ ಕ್ರಾಶ್ ಆಗೋದಕ್ಕೆ ಏನ್ ಕಾರಣ ಆಯ್ತು ಅನ್ನೋದ್ರ ಬಗ್ಗೆ ಇದುವರೆಗೆ ಯಾವುದೇ ರೀತಿಯಾದಂತಹ ನಿಖರ ಮಾಹಿತಿ ಲಭ್ಯ ಆಗಿಲ್ಲ. ಇವರು ಕೊಲಂಬಿಯಾದ ಪುರೇಟೋದಿಂದ ಇವರು ಹೊರಟಿದ್ರು. ಯೋಧರನ್ನ ತಗೊಂಡು ಈ ವಿಮಾನ ಹೊರಟಿತ್ತು. ಅಮೆಜಾನ್ ರೀಸನ್ ಭಾಗದಲ್ಲಿ ಪೆರುವಿನ ಬಾರ್ಡರ್ಗೆ ಯೋಧರನ್ನ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು. ಅಲ್ಲಿಗೆ ಯೋಧರನ್ನ ಟ್ರಾನ್ಸ್ಪೋರ್ಟ್ ಮಾಡ್ಲಾಗ್ತಾ ಇತ್ತು. ಆದ್ರೆ ಎಕ್ಸಾಕ್ಟ್ ನಂಬರ್ ಎಷ್ಟು ಜನ ಜೀವ ಕಳ್ಕೊಂಡಿದ್ದಾರೆ, ಜೊತೆಗೆ ಘಟನೆಗೆ ಏನ್ ಕಾರಣ ಆಯ್ತು, ಅಷ್ಟು ದೊಡ್ಡ ಪ್ಲೇನ್ ಕ್ರಾಶ್ ಆಗೋದಕ್ಕೆ ಏನ್ ಕಾರಣ ಆಯ್ತು, ಅದ್ರ ಬಗ್ಗೆ ಇನ್ನೂ ಅಲ್ಲಿನ ಡಿಫೆನ್ಸ್ ಮಿನಿಸ್ಟರ್ ಅಧಿಕೃತವಾದಂತಹ ಮಾಹಿತಿಯನ್ನ ಕೊಡುವಂತಹ ಕೆಲಸ ಮಾಡಿಲ್ಲ. 110 ಜನ ಸೈನಿಕರು ಆನ್ ಬೋರ್ಡ್ ನಲ್ಲಿ ಇದ್ರು ಅನ್ನೋದು ಅಧಿಕೃತವಾಗಿ ಸಿಗ್ತಾ ಇದೆ ಮಾಹಿತಿ. ಜೊತೆಗೆ ಇದು ಕ್ರಾಶ್ ಆಗಿರುವಂತಹ ಜಾಗ ಆ ಒಂದು ನಗರ ಏನಿದೆ, ಆ ನಗರದಿಂದ ಸುಮಾರು ಅರ್ಬನ್ ಸೆಂಟರ್ ನಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಪ್ಲೇನ್ ಕ್ರಾಶ್ ಸಂಭವಿಸಿದೆ. ಒಂದ್ ವೇಳೆ ಆ ನಗರ ಭಾಗ ಅಂದ್ರೆ ಜನವಸತಿ ಭಾಗದಲ್ಲೇ ಈ ವಿಮಾನ ಏನಾದ್ರೂ ಕ್ರಾಶ್ ಆಗಿದ್ದಿದ್ರೆ ಸಾವು ನೋವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಆತಂಕ ಇತ್ತು. ಇದರ ಜೊತೆಗೆ ಈ ಹರ್ಕ್ಯುಲಸ್ C-130 ಪ್ಲೇನ್ ಏನಿದೆ ಇದು ಫಸ್ಟ್ ಲಾಂಚ್ ಆಗಿದ್ದು, ಇದು ಅಮೆರಿಕ ಮೂಲದ ವಿಮಾನ. ಫಸ್ಟ್ ಲಾಂಚ್ ಆಗಿದ್ದು 1950ರ ದಶಕದಲ್ಲಿ. ಕೊಲಂಬಿಯಾ ತನ್ನ ಫಸ್ಟ್ ಹರ್ಕ್ಯುಲಸ್ 130 ವಿಮಾನವನ್ನ ಪಡ್ಕೊಂಡಿದ್ದು 1960ರ ದಶಕದಲ್ಲಿ. ಅದಾದ ನಂತರ ಕೆಲವು C-130 ವಿಮಾನಗಳನ್ನ ಅದು ಮಾಡರ್ನೈಸೇಷನ್ ಮಾಡುವಂತಹ ಅಥವಾ ರಿನೋವೇಷನ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತು. ಅಮೆರಿಕಾದ ಒಂದು ಲಾ ಇದೆ, ಅಂದ್ರೆ ಅಲ್ಲಿ ಯೂಸ್ ಆದಂತಹ ವಿಮಾನಗಳನ್ನ ಅದು ಬೇರೆ ದೇಶಗಳಿಗೆ, ಕೊಲಂಬಿಯಾಗೆ ಅದು ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ಏನೋ ಒಪ್ಪಂದವೇನೋ ಮಾಡ್ಕೊಂಡಿದ್ದಾರಂತೆ. ಆ ಒಪ್ಪಂದದ ಮೂಲಕ ಈ C-130 ಪಡ್ಕೊಂಡಿತ್ತು ಕೊಲಂಬಿಯಾ. ಅದೇ C-130 ಈಗ ಈ ರೀತಿ ಅಪಘಾತಕ್ಕೆ ಈಡಾಗಿರೋದು, ಹಲವು ಸೈನಿಕರ ಸಾವು ನೋವಿಗೆ ಕಾರಣ ಆಗಿರೋದು. ಇಲ್ಲಿ ಇನ್ನೂ ಒಂದು ವಿಚಾರವನ್ನ ಮೆನ್ಷನ್ ಮಾಡಬೇಕು. ಇದೇ ಹರ್ಕ್ಯುಲಸ್ C-130 ವಿಮಾನಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಫೆಬ್ರವರಿ ಕೊನೆಯಲ್ಲಿ ಬೊಲಿವಿಯನ್ ಏರ್ಫೋರ್ಸ್ ಅವರಿಗೆ ಸಂಬಂಧಪಟ್ಟಂತಹ ಇದೇ ಹರ್ಕ್ಯುಲಸ್ C-130 ವಿಮಾನ ಅದು ಕೂಡ ಕ್ರಾಶ್ ಆಗಿತ್ತು. ಅದು ಎಲ್ ಆಲ್ಟೋ ಅನ್ನುವಂತಹ ನಗರದ ಬಳಿ ಕ್ರಾಶ್ ಆಗಿತ್ತು. ಅದು ಕ್ರಾಶ್ ಆದಂತಹ ಸಂದರ್ಭದಲ್ಲಿ ಸುಮಾರು 20 ಜನ ಜೀವ ಕಳ್ಕೊಂಡಿದ್ರು, 30 ಜನ ಗಾಯಾಳುಗಳಾಗಿದ್ರು. ಆ ಪ್ರಕರಣದಲ್ಲಿ ಈಗ ಮತ್ತದೇ ಹರ್ಕ್ಯುಲಸ್ C-130 ಈ ರೀತಿ ಅಪಘಾತಕ್ಕೀಡಾಗಿರೋದು, ಕ್ರಾಶ್ಗೆ ಈಡಾಗಿರೋದು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಆ ವಿಮಾನದ ಸೇಫ್ಟಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಬಟ್ ದೆನ್ ಈ ರೀತಿ ಅಪಘಾತ ಆಗೋದಕ್ಕೆ ನಿಖರವಾದಂತಹ ಕಾರಣ ಏನು? ವೆದರ್ ಏನಾದ್ರೂ ಪ್ರಾಬ್ಲಮ್ ಆಯ್ತಾ, ಅಥವಾ ಟೆಕ್ನಿಕಲಿ ಏನಾದ್ರೂ ಇಶ್ಯೂಗಳಾದ್ವಾ, ಇಂಜಿನ್ ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಈ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯವಾಗ್ತಾ ಹೋಗ್ಬೇಕು. ಜಗದೀಶ್, ಥ್ಯಾಂಕ್ ಯು ವಿದ್ಯಶ್ರೀ, ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.